ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಹೇಶ್ ಲೈವ್. ಇವತ್ತು ಫಸ್ಟ್ ಟೈಮು ನಾನು ಲೋಗ ಮಾಡ್ತಾ ಇರೋದು. ಅದರಿಂದ ನಾನು ಚಾಮುಂಡೇಶ್ವರಿಗೆ ಹೋಗ್ಬಿಟ್ಟು ಚಾಮುಂಡೇಶ್ವರಿ ದೇವಿ ಆಶೀರ್ವಾದ ತಗೊಂಡು ಬರೋಣ ಅಂದ್ಬಿಟ್ಟು ನಾನು ಮತ್ತು ನನ್ನ ಮಚ್ಚ ಹೋಗಿದ್ದಂಗೆ ಫ್ರಂಟಲ್ಲಿ ನೋಡ್ತಿದ್ದಂಗೆ ನಿಮಗೆ ನೋಡ್ತಾ ಇರಲ್ಲ, ನೀವು ವಿಡಿಯೋದಲ್ಲೇ ನೋಡ್ಕೋಬೋದು. ಅಷ್ಟೊಂದು ರಶ್ ಇತ್ತು. ಆ ರಶಲ್ಲಿ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ಟಿಕೆಟ್ ತಗೊಂಡು ಹೋಗೋಣ ಅಂತಂದೆ. ಇಲ್ಲ, ಹಿಂಗೆ ನಡ್ಕೊಂಡು ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಂಗೆ ನೋಡ್ತಾ ಇದ್ದೀರಲ್ಲ, ಫುಲ್ ರಶ್ ಇತ್ತು. ರಶ್ ಅಂದ್ಕೊಂಡೆ ರಶಲ್ಲೇ ರಶಲ್ಲಿ ಹೋಗ್ತಿದ್ದಂಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಫುಲ್ ರಶ್ ಇತ್ತು. ರಶ್ ಇರೋದ್ರಿಂದ ನಾವು ನಡ್ಕೊಂಡೇ ಹೋಗ್ತಿದ್ದಂಗೆ ನೋಡಿ ನನ್ನ ಮಚ್ಚ ಹೆಂಗೆ ನೋಡ್ತಾ ನಿಂತಿದ್ದಾನೆ ಕಾಲಿನ ಕಡೆಗೆ. ನೋಡ್ತಿದ್ದಂಗೆ ಪಾಪ ಅಜ್ಜಿ ಆ ಟೈಮಲ್ಲೂ ಪಾಪ ದರ್ಶನ ನೋಡೋಕೆ ಬಂದವ್ರೆ, ಅಂದರೆ ಚಾಮುಂಡೇಶ್ವರಿ ದರ್ಶನ ತಗೊಳಕ್ಕೆ ಬಂದಿದ್ದಾರೆ. ಆ ತಕ್ಷಣ ನೋಡ್ತಿದ್ದಂಗೆ ನೋಡಿ ಆ ಕಡೆ ಈ ಕಡೆ ನೋಡ್ಬೋದು, ಫುಲ್ ರಶ್ ಇತ್ತು. ಅಯ್ಯಪ್ಪ ಸ್ವಾಮಿ ಅನ್ನೋರೆಲ್ಲ ಮಾಲೆ ಹಚ್ಕೊಂಡು ಬಂದಿದ್ರು. ತಕ್ಷಣ ಕರೆಂಟ್ ಹೋಯ್ತಿದ್ದಂಗೆ ಪುನಃ ಕರೆಂಟ್ ಆನ್ ಆಯ್ತಿದ್ದಂಗೆ ನೋಡ್ಬಿಟ್ಟು ಎಲ್ಲ ಸಾಕಾಗ್ಬಿಟ್ರು, ಎಲ್ಲ ಕಿರ್ತಾ ಇದ್ರು. ಅದೆಲ್ಲ ಮ್ಯೂಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೋಡಿ ನನ್ನ ಮಚ್ಚ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾನೆ ಕಾಲನ ಕಡೆಗೆ. ಅವ್ನಿಗೇನು ಫೋನ್ ಹುಚ್ಚು ಒಸಿ ಹುಚ್ಚಲ್ಲ ಗೈಸ್. ಹಂಗೆ ಹೋಯ್ತಿದ್ದಂಗೆ ಪಾಪ ಅಜ್ಜಿ ಅಲ್ಲಿ ಕೆಳಗಡೆ ಕೂತಿದ್ರು. ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಿಬಿಟ್ಟು ಹಂಗೇನೆ ಮುಂದಕ್ಕೆ ಹೋಗ್ತಿದ್ದೆ. ನಾನು ನೋಡ್ತಾ ಇರ್ಬೋದು, ಹೊರಗಡೆ ಎಲ್ಲ ವಿಡಿಯೋ ಮಾಡೋದು ಮತ್ತು ಫೋಟೋ ತಗೊಳ್ಳೋದು ಎಲ್ಲನೂ ಮಾಡ್ತಾಯಿದ್ರು. ಆಯ್ತಿದ್ದಂಗೆ ಮುಂದಕ್ಕೆ ನಾವು ಹೋಗೋಣ ಅಂದ್ಬಿಟ್ಟು ಫ್ರಂಟ್ ಹತ್ರಕ್ಕೆ ಆ ತಕ್ಷಣ ಒಂದು ಅರ್ಧ ಗಂಟೆ ಆದಮೇಲೆ ಬರ್ತಿದ್ದಂಗೆ ಫುಲ್ ರಶ್ ಇತ್ತು. ರಶ್ಶು ಅಂತಂದರೆ ಸಿಕ್ಕಾಬಿಟ್ಟೆ ರಶ್, ಯಾಕಂದರೆ ಇವತ್ತು ಸಂಡೇ ಆದ್ರಿಂದ ಚಾಮುಂಡೇಶ್ವರಿ ದರ್ಶನ ಸಿಕ್ಕಾಬಿಟ್ಟೆ ರಶ್ ಇರ್ತಿತ್ತು. ಹಂಗೇನೆ ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿರೋರು ಸ್ವಾಮಿಗಳೆಲ್ಲ ಹೋಗ್ತಾಯಿದ್ರು. ಅವ್ರಿಗೂ ನಾಯಿ ಮಾಡ್ಬಿಟ್ಟು ಹಂಗೇನೆ ಮುಂದ್ಗಡೆ ಹೋಗ್ತಿದ್ರು. ಯಾಕಂದರೆ ಮಧ್ಯಾಹ್ನ ಎಲ್ಲ ಫುಲ್ ಬಿಸಿ ಇರ್ತದೆ, ಅದರಿಂದ ಕೋಲ್ಡ್ಗೆ ನೀರು ಹಾಕಿದ್ರು. ಹಂಗೆ ಚಿಕ್ಕ ಸ್ವಾಮಿಗಳು ಮಾಲೆ ಹಾಕ್ಸ್ಕೊಂಡಿದ್ರು. ಅವ್ರ ಜೊತೆಗೆ ನನ್ನ ಮಚ್ಚ ಮಾತಾಡ್ತಿದ್ದ. ಅವ್ರ ಜೊತೆ ಕಷ್ಟ ಸುಖ ಮಾತಾಡಿಕೊಂಡು ಅದೇ ರೀತಿ ಮುಂದಕ್ಕೆ ಹೋಗ್ತಿದ್ದಾನೆ. ಫುಲ್ಲು ಇವತ್ತು ಸ್ಪೆಷಲ್ ದರ್ಶನ ಅಲ್ವಾ, ಸ್ಪೆಷಲ್ ದರ್ಶನ ಅನ್ನೋದಕ್ಕಿಂತ ಸ್ಪೆಷಲ್ ಪೂಜೆ ಇತ್ತು. ಪೂಜೆ ಆದ್ರಿಂದ ಫುಲ್ ರಶ್ ಇದ್ದಂಗೆ ಇವನು ಯಾರ ಜೊತೆಗೆ ಮೆಸೇಜ್ ಮಾಡ್ಕಪ್ಪ ನೀವು ಅಂದ್ಬಿಟ್ಟು ನಾನು ನೋಡ್ತಾ ನಿಂತಿದ್ದೆ. ಇವನು ವಿಡಿಯೋ ಮಾಡಿರೋದು ಇವನು ಗೊತ್ತಿಲ್ಲದಂಗೆ ಮುಂದಕ್ಕೆ ನೋಡ್ತಾ ಇದ್ದಾನೆ. ಅಂತಂದರೆ ಫುಲ್ ರಶ್ ಇತ್ತಲ್ಲ, ಅದರಿಂದ ಎಲ್ಲರಿಗೂ ಬೋರ್ ಆಗೋಯ್ತು. ಅಲ್ಲಿ ಒಳಗಡೆ ಹೋಗಂಗಿಲ್ಲ ಬಿಡಂಗಿಲ್ಲ, ಎಲ್ಲ ಹೊರಗಡೆ ಇದ್ದು ನನಗೆ ಹೋಯ್ತಿದ್ದಂಗೆ ಇಲ್ಲಿ ಚಾಮುಂಡೇಶ್ವರಿ ಪಾದ ಇತ್ತು. ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ನನ್ಗೆ ಒಳ್ಳೇದು ಮಾಡವ ತಾಯಿ ಚಾಮುಂಡೇಶ್ವರಿ, ಮತ್ತು ನನ್ನ ವಿಡಿಯೋ ನೋಡೋರಿಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ಒಳ್ಳೇದು ಮಾಡವ ಅಂತಂದ್ಬಿಟ್ಟು ಕೇಳ್ಕೊಂಡು, ಅದೇ ಅಲ್ಲಿ ನಂದಿ ಕಂಬ ಇತ್ತು. ನಂದಿ ಕಂಬ ಅಂತಂದರೆ ಯಾವ ರೀತಿ ಅಂದರೆ ಅದು ಬೆಳ್ಳಿಯಲ್ಲಿ ಮಾಡಿರೋದು ಪ್ಯೂರು. ಅದನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದು ಗೈಸ್. ಮುಂದಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಮುಂದ್ಗಡೆ ಫ್ರಂಟಲ್ಲಿ ದೇವರು ವಿಗ್ರಹ ಇತ್ತು. ಅದು ನಂದಿನಿ ದೇವಿ ಅಂತ ಅಂದ್ಬಿಟ್ಟು. ಈ ಕಡೆ ಪಕ್ಕದಲ್ಲಿ ಇನ್ನೊಂದು ದೇವರಿತ್ತು. ಆ ದೇವ್ರನ್ನ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹೋದೆ. ಅಷ್ಟಕ್ಕೆ ಫುಲ್ ರಶ್ ಆಗಿತ್ತು, ಅದರಿಂದ ಅದು ಕ್ಲಿಯರ್ ಆಗಿ ಕಾಣಲಿಲ್ಲ ಗೈಸ್. ಅದು ಮುಗಿತಿದ್ದಂಗೆ ಮುಂದಕ್ಕೆ ಹೋಗೋದ ಅಂದ್ಬಿಟ್ಟು ನೋಡ್ತಾ ಇದ್ದು. ಅದೇ ತಕ್ಷಣ ಪೂಜೆ ಅಂದರೆ ವಿಶೇಷ ಪೂಜೆ ಇತ್ತಲ್ಲ, ಪೂಜೆ ಮುಗಿಸ್ಕೊಂಡು ಪ್ರಸಾದನ ಅದೇನಾವಾಗ ನಾವು ತೋರಿಸಿದ್ವಲ್ಲ ಪಾದದ ಪೂಜೆ, ಅಲ್ಲಿಗೆ ತಗೊಬಂದು ಹಾಕ್ತಾಯಿದ್ರು. ಆದ ತಕ್ಷಣ ನಾವು ಚಾಮುಂಡೇಶ್ವರಿ ಮೇನ್ ಡೋರ್ಗೆ ಬಂದು ಸಣ್ಣ ಮಾಡ್ಕೊಂಡು ಆಯ್ತಿದಂಗೆ ಮುಂದಕ್ಕೆ ಅಲ್ಲಿ ನೋಡಿ ಗೈಸ್, ಚಾಮುಂಡೇಶ್ವರಿ ದರ್ಶನ ಮಾಡ್ತಾ ಇರ್ಬೋದು. ನಾವು ನೋಡ್ತಾ ಇದ್ದೀರಿ, ಅಂದರೆ ವೀಡಿಯೋ ಮಾಡೋಂಗಿಲ್ಲ, ಹಂಗಾದ್ರೆ ವೀಡಿಯೋ ಮಾಡ್ಬಿಟ್ಟಿದ್ದೀನಿ. ಅಲ್ಲಿ ನೋಡಿ ಗೈಸ್, ಅದು ನೋಡ್ತಿದ್ದಂಗೆ ಹೊರಗಡೆ ಅಂದರೆ ಒಳಗಡೆ ವೀಡಿಯೋ ಮಾಡೋ ಅಲವು ಇರೋದಿಲ್ಲ. ಅಂದರೆ ಹೊರಗಡೆ ಬಂದ ತಕ್ಷಣ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದಂಗೆ ಇಲ್ಲಿ ಎಲ್ಲ ದೀಪಗಳೆಲ್ಲ ಹಚ್ಚಿದ್ರು ಗೈಸ್. ಇಲ್ಲಿ ಎಲ್ಲರೂ ಹರಿಸ್ಕೊಂಡ್ರೆ ಯಾರು ಪೂಜೆ ಮಾಡಿಸ್ಬೇಕು ಅಂತಂದಾಗ ಇದು ತೇರಲ್ಲಿ ಚಾಮುಂಡೇಶ್ವರಿ ತಾಯಿನ ಕೂರಿಸಿದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ನನ್ಗೆ ಒಳ್ಳೇದು ಮಾಡಪ್ಪ ಅಂತ ನನಗೆ ಮದುವೆ ಆಗ್ಬೇಕು ಅಂದ್ಬಿಟ್ಟು ನನ್ನ ಫ್ರೆಂಡ್ ಬೇಡ್ಕೊಂಡ ತಕ್ಷಣ ಅಲ್ಲಿ ಸೀರೆ ಕೌಂಟರ್ ಇತ್ತು. ಸೀರೆ ಕೌಂಟರ್ ಹತ್ರ ನೋಡಿಕೊಂಡು ಹಂಗೆ ಬ್ಯಾಕ್ ಸೈಡು ದೇವಸ್ಥಾನ ಇತ್ತು. ದೇವಸ್ಥಾನದಲ್ಲಿ ಕ್ಲಿಯರ್ ಬರ್ತದೆ ವಿಡಿಯೋ ಅಂತ ಅಂದ್ಬಿಟ್ಟು ನೋಡಿದು ಟ್ರೈ ಮಾಡ್ತಿದ್ದಂಗೆ ಅದೇ ರೀತಿ ಎಕ್ಸಿಟ್ ಏರಿಯಾಗೆ ಹೋಯ್ತಿದ್ದಂಗೆ ಅಲ್ಲಿ ಪ್ರಸಾದ ನೋಡಿದ ಗೈಸ್ ತಗೊಬಂದು ದೇವಸ್ಥಾನದಿಂದ ತಗೊಬಂದು ಹಾಕಿದ್ರು ಹೊರಗಡೆ. ಅದಾಯ್ತಿದ್ದಂಗೆ ಲಾಸ್ಟಲ್ಲಿ ಹೊರಗಡೆ ಬಂದ ತಕ್ಷಣ ನೋಡ್ತಾ ಇದ್ದೀರಲ್ಲ ನೀವು, ಫುಲ್ಲು ರಶ್ ಇತ್ತು. ರಶ್ಶಿಂದ ಒಳಗಡೆ ಬರೋಗಂಟ ಸುಸ್ತಾಯ್ತಿದ್ದಂಗೆ ನಂದು 2 ಫೋಟೋ ತೆಗಿ ಅಂತಂದ. ಫೋಟೋ ತೆಗೆದುಕೊಟ್ಟೆ, ವಿಡಿಯೋ ಮಾಡ್ಕೊಳ್ತಿದ್ದಂಗೆ ಫ್ರಂಟ್ ಹತ್ರ ನೋಡಿದ್ರೆ ಅಲ್ಲಿ ಧೂಪ ಎಲ್ಲ ಹಾಕಿದ್ರು. ಮತ್ತು ನೀವು ನೋಡಿರ್ಬೋದು, ಇಲ್ಲಿ ಚಾಮುಂಡೇಶ್ವರಿದು ಮೇನ್ ಡೋರ್ ಇರ್ತದಲ್ಲ, ಅಂದರೆ ಫ್ರಂಟಲ್ಲಿ ಫೋಟೋಗಳು ತಗೊಳ್ಳೋದು, ವಿಡಿಯೋ ಮಾಡೋದು ಎಲ್ಲನೂ ಮಾಡ್ತಾರೆ. ಹಂಗೇನೆ ಇಲ್ಲಿ ಕರು ಒಂದು ನಿಂತಿದ್ದು, ಕರುಗೆ ಸಣ್ಣ ಮಾಡಿಕೊಂಡು ಅದಕ್ಕೆ ಏನು ಬೇಕು ಅದನ್ನ ತಿನ್ನಿಸೋಕ್ಕೆ ಕೊಡಿಸ್ಬಿಟ್ಟು ಆಯ್ತಿದ್ದಂಗೆ ಸನ್ಲೈಟ್ ನೋಡ್ಕೊಂಡು ಸ್ಟಾರ್ಟ್ ಮಾಡಿದ್ದು ಗಾಡಿನ. ಎಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಹಾಕೊಂಡ್ರೆ ಸಿಟಿ ಕಡೆ ಹೋಗೋಣ ಅಂದ್ಬಿಟ್ಟು ಪ್ಲಾನ್ ಹಾಕೊಂಡು ಸಿಟಿ ಕಡೆ ಹೋಯ್ತಿದ್ದಂಗೆ ಗಾಡಿ ಸ್ಟಾರ್ಟ್ ಮಾಡ್ತಿದ್ದಂಗೆ ಇಲ್ಲಿ ಯಾವುದೋ ಒಂದು ಬಜ್ಜಿ ಅಂಗಡಿ ಸ್ಪೆಷಲ್ ಆಗಿ ಒಂದು ಫೇಮಸ್ ಇದೆ ಅಂತ ಹೇಳ್ದೆ. ಅದೇ ಯಾವ ಅಂಗಡಿ ಅಂತ ಅಂದ್ಬಿಟ್ಟು ಹೋಯ್ತಿದ್ದಂಗೆ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಳ್ಳೋಕ್ಕೆ ಹೋಯ್ತಿದ್ದಂಗೆ ಇಲ್ಲ ಅಂಗಡಿ ಸಿಕ್ತು. ಅಂಗಡಿ ಹತ್ರ ಇಳಿದ ತಕ್ಷಣ ಅಣ್ಣ ಬಜ್ಜಿ ಕೊಟ್ಟ. ಬಿಸಿ ಬಜ್ಜಿ ಅಂದರೆ ಬಿಸಿ ಬಜ್ಜಿ ಕೊಡ್ತಿದ್ದಂಗೆ ನನ್ನ ಮಚ್ಚ ಬಿಸಿ ಬಜ್ಜಿನ ಖಾರ ಹಾಕ್ಸ್ಕೊಂಡು ಚೆನ್ನಾಗಿ ತಿಂದ. ನಾನು ಒಂದಿರಲಿ ಅಂದ್ಬಿಟ್ಟು ನಾನು ತಗೊಂಡೆ, ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ತಿನ್ಕೊಂಡು ಹಂಗೆ ಗಾಡಿ ಹತ್ತಿದಂಗೆ ಮುಂದಕ್ಕೆ ಬಂದ.
ಮುಂದೆ ಬಂದ್ರೆ ಅಲ್ಲಿ ಮುಂದ್ಗಡೆ ನೀವು ನೋಡಿರ್ಬೋದು ATM ನೋಡಿರ್ತೀರ. ಆ ATM ಅಲ್ಲಿ ಇವಾಗ ಸದ್ಯ ಕ್ಲೋಸ್ ಮಾಡಿದರೆ ಬೇಗ ಓಪನ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಅದಾಯ್ತಿದಂಗೆ ಮುಂದೆ ಸರ್ಕಲ್ ನೀವು ನೋಡಿರ್ತೀರಿ ಮಹಿಷಾಸುರ ಸ್ವಾಮಿ ಅಂತ. ಮಹಿಷಾಸುರ ಸ್ವಾಮಿದು ಒಂದು ರೌಂಡ್ ದರ್ಶನ ಹಾಕ್ಬಿಟ್ಟು ದರ್ಶನ ಹಾಕ್ಕೊಂಡು ಸ್ವಾಮಿನ ಕೇಳ್ಕೊಂಡು ಒಳ್ಳೇದು ಮಾಡಪ್ಪ ನನ್ನ ಲೋಗದ ಒಳ್ಳೆ ಫೇಮಸ್ ಮಾಡಬೇಕು ಅಂತಂದ್ಬಿಟ್ಟು ಕೇಳ್ಕೊಡ್ತಿದಂಗೆ ಮುಂದಕ್ಕೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಿದಂಗೆ ಇಲ್ಲಿ ಇಬ್ರು ಗಾಡಿ ಹತ್ರ ನಿಂತಿದ್ರು. ಇದೇನೋ ಮಾಡ್ತಾವ್ರಲ್ಲ ಇವರು ಅಂತ ಅಂದ್ಬಿಟ್ಟು ಬೈಕ್ ಹತ್ತಿದ್ರು. ಬೈಕ್ ಆದ್ಮೇಲೆ ಮುಂದಕ್ಕೆ ಬರ್ತಿದ್ದೆ ನೀವು ನೋಡ್ತಾ ಇರ್ಬೋದು. ಆ ಸನ್ಲೈಟ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸನ್ಲೈಟ್ ನೋಡೋಕ್ಕೆ ಒಂಥರ ತುಂಬಾ ಮಜಾ. ಅಂದ್ರೆ ಅಲ್ಲಿ ನೋಡಿದ್ರೇ ಒಂಥರ ತುಂಬಾ ಖುಷಿ ಆಗುತ್ತೆ. ಆದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದಕ್ಕೆ ಮೂವ್ ಮಾಡ್ತಿದ್ದಂಗೆ ಗಾಡೀಲಿ ಪೆಟ್ರೋಲ್ ಖಾಲಿ ಆಯಿತು. ಆಯ್ತಿದಂಗೆ ಯಾರಾದರೂ ಟವ್ ಮಾಡೋಣ ಅಂತ ಕೇಳಿದ್ರು. ಟವ್ ಮಾಡೋಕ್ಕೆ ಯಾರು ಹೋಗ್ತಿತ್ತಿರಲ್ಲ. ಆಮೇಲೆ ಲಾಸ್ಟ್ ಒಬ್ರು ಬ್ರದರ್ ಬಂದು ಟವ್ ಮಾಡಿದಾಗ ಅವ್ರೇನು ವಿಡಿಯೋ ಮಾಡ್ತೀವಿ ಅಂತಂದಕ್ಕೆ ವಿಡಿಯೋ ಎಲ್ಲ ಮಾಡೋಕೆ ಹೋಗ್ಬೇಡಿ ಸರ್, ನಾನು ಅಷ್ಟೊಂದು ಇಷ್ಟ ಇಲ್ಲ ಅಂತಂದ್ರು. ಸರಿ ಓಕೆ ಅಂತಂದ್ಬಿಟ್ಟು ಮೇಲ್ಗಡೆಯಿಂದ ಬರ್ತಿದಂಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವೆಲ್ಲ, ಅಲ್ಲಿ ಮೈಸೂರಿಂದ ಮೇಲ್ಗಡೆ ಚಾಮುಂಡಿ ಬೆಟ್ಟದಲ್ಲಿ ವಿಡಿಯೋ ಮಾಡಿರೋದು. ಎಷ್ಟು ಸಕ್ಕತ್ತಾಗಿ ಕಾಣ್ತದೆ ಅಂತಂದರೆ ಈ ವಿಡಿಯೋದಲ್ಲಿ ನೋಡಿದ್ದೀನಿ ನಾನು ಹಾಕಿದ್ದೀನಲ್ಲ, ಅದು ನೋಡ್ಕೊಳ್ಳಿ. ಮತ್ತು ಅದನ್ನ ಮುಂದುಗಡೆ ಹೋಯ್ತಿದ್ದಂಗೆ ಅಲ್ಲಿ ಗಾಡಿ KL ಅಂತಂದರೆ ಕೇರಳ ಗಾಡಿ ಇತ್ತು. ಕೇರಳ ಗಾಡಿ ನಮಗೆ ಸೈಡೇ ಬಿಡ್ತಿರ್ಲಿಲ್ಲ. ಆದ ತಕ್ಷಣ ಅದು ನೋಡಿಕೊಂಡು ಸನ್ಲೈಟ್ ಒಂದು ವಿಡಿಯೋ ಮಾಡಿಕೊಂಡು ಹಂಗೆ ಮುಂದಕ್ಕೆ ಮೂವ್ ಮಾಡ್ತಿದ್ದಂಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಮೈಸೂರು ಸಿಟಿ ಯಾವ ರೀತಿ ಕಾಣ್ತದೆ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಯ್ತು ಅಂತಂದಾಗ ನೀವೇ ನೋಡ್ತಾ ಇರ್ಬೋದು ಆ ವಿಡಿಯೋದಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತಂತ. ಅದು ನೋಡ್ತಿದ್ದಂಗೆ ಮುಂದಕ್ಕೆ ಗಾಡಿನ ನೋಡೋದ ಅಂದ್ಬಿಟ್ಟು ಮೂವ್ ಮಾಡ್ತಿದ್ದಂಗೆ ಅಲ್ಲಿ ಬಜರಂಗಿ ಮತ್ತು ಕನ್ನಡ ರಾಜ್ಯೋತ್ಸವದ ಬಾವುಟನ ಹಾಕೊಂಡು ನಮ್ಮ ಕರ್ನಾಟಕದವ್ರು ಇದ್ದೀರಿ. ಅದರಲ್ಲೇ ನೋಡ್ಬೋದು ನೀವು ಗೈಸ್, ನಮ್ಮ ಕರ್ನಾಟಕದವ್ರು ಎಷ್ಟೊಂದು ನಮ್ಮ ಕನ್ನಡನ ಅಭಿಮಾನಿಸ್ತಾರೆ ಅಂತಂತ. ಅದಾಯ್ತಿದಂಗೆ ಮುಂದಕ್ಕೆ ಮೂವ್ ಮಾಡ್ಕೊಂಡು ಹೋಯ್ತಿದಂಗೆ ಲಾಸ್ಟಲ್ಲಿ ಎಂಡ್ ಏನಾಯಿತು ಅಂತಂದರೆ ಲಾಸ್ಟಲ್ಲಿ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂಥ ದೊಡ್ಡ ಚಾರ್ಚ್ ಹತ್ರ ಗಾಡಿನ ನಿಲ್ಲಿಸ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಯಾವ ರೆಸ್ಟೋರೆಂಟ್ ಅಂದರೆ ಕಸ್ತೂರಿ ನಿವಾಸ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು ಆ ಕಸ್ತೂರಿ ನಿವಾಸ ರೆಸ್ಟೋರೆಂಟ್ ಒಳಗಡೆ ಹೋಯ್ತಿದಂಗೆ ಸಾಕಾಗಿತ್ತು. ವೆಲ್ಕಮ್ ಇಂದಾಗೆ ಹ್ಯಾಂಡ್ ವಾಶ್ ಬರ್ತಿದ್ದಂಗೆ ನೀರು ಬಂತು. ನೀರಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮೆನು ನೋಡ್ಬಿಟ್ಟಂತೂ ನಾನಂತೂ ಸಾಕಾಗ್ಬಿಟ್ಟೆ. ಮಚ್ಚ ನೋಡಿದ್ರೆ ಸುಸ್ತಾದ ತಕ್ಷಣ ಮೆನು ಓಪನ್ ಮಾಡ್ತಿದ್ದಂಗೆ ಏನು ಆರ್ಡರ್ ಮಾಡೋದು ಅಂತಂತ ಯೋಚನೆ ಮಾಡಿದಾಗ ನನಗೆ ಓಪನ್ ಆಗಿರೋದೆ ಅದು ನಾರ್ತ್ ಇಂಡಿಯನ್ ಆರ್ಡರ್ ಮಾಡೋದು ಅಂದ್ಬಿಟ್ಟು ನಾರ್ತ್ ಇಂಡಿಯನಲ್ಲಿ ಆರ್ಡರ್ ಮಾಡಿದೆ. ಅವ್ನು ಏನು ಆರ್ಡರ್ ಮಾಡೋದ ಏನು ಎತ್ತ ಅಂತಂತ ಗೊತ್ತಿರಲಿಲ್ಲ. ನಾನೇ ಆರ್ಡರ್ ಮಾಡಿದೆ. ಕೇಳ್ತಿದ್ದಂಗೆ ಅಲ್ಲಿ ನೋಡಿ ಹೊಸ ಸ್ಲಿಪ್ಪರ್ ತಗೊಬಂದಿದ್ದೆ. ಹೊಸ ಸ್ಲಿಪ್ಪರ್ ಹೆಂಗಿದೆ ಅಂತ ಕೇಳಿದೆ. ಚೆನ್ನಾಗಿದೆ ಅಂತ ಅಂದ್ಕೊಂಡು ಅವ್ನು ಕತೆಗಳನ್ನ ಕೇಳ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ಅಷ್ಟೇ ಪ್ಲೇಟ್ ಬರ್ತಿದ್ದಂಗೆ ಅಲ್ಲಿ ಪ್ಲೇಟ್ ಒರ್ಸೋಕ್ಕೆ ಟಿಶ್ಯೂ ತಗೊಂಡು ಪ್ಲೇಟ್ ಒರೆಸ್ಬಿಟ್ಟು ಕೂದ ತಕ್ಷಣ ಆರ್ಡರ್ ಮಾಡಿದ್ವಲ್ಲ ಇನ್ನೂ ಬಂದಿರಲಿಲ್ಲ. ಒಂದು 10 ನಿಮಿಷ ಮಾತಾಡ್ಕೊಂಡು ನಿಂಬೆಹಣ್ಣು ಮತ್ತು ಈರುಳ್ಳಿ ತಂದು ಕೊಟ್ಟಿದ್ದ. ಈರುಳ್ಳಿ ನಿಂಬೆಹಣ್ಣು ತಿಂತಿದ್ದಂಗೆ ಆರ್ಡರ್ ಬಂತು. ನೋಡಿದೆ ಇವರೇ ನಮಗೆ ಆರ್ಡರ್ ಸರ್ವಿಸ್ ಮಾಡಿದ್ದು. ಮತ್ತು ನಾನು ಆರ್ಡರ್ ಮಾಡಿದ್ದು ಬಂದ್ಬಿಟ್ಟು ಪನ್ನೀರ್ ಹೈದ್ರಾಬಾದಿ ಮತ್ತು ರೋಟಿ ಆರ್ಡರ್ ಮಾಡಿದೆ. ಎರಡನ್ನೂ ಸಹ ಬಂತು. ನನ್ನ ಫೇವ್ರೇಟು ಅಂತಂದರೆ ಪನ್ನೀರ್ ಹೈದ್ರಾಬಾದಿ ಮತ್ತು ರೋಟಿ ನನ್ನ ಫೇವ್ರೇಟು. ಅದನ್ನ ತಿನ್ಕೊಂಡು ಅವ್ನು ಕಷ್ಟ ಸುಖ ಮಾತಾಡ್ಕೊಂಡು ಕೂತಿದ್ದಂಗೆ ರೋಟಿ ಖಾಲಿ ಆಯ್ತಿದಂಗೆ ತಟ್ಟೆನೂ ಖಾಲಿ ಆಯಿತು. ತಟ್ಟೆ ಖಾಲಿ ಆಯಿತು ಅಂತಂದಾಗ ಇನ್ನು ಮುಂದಕ್ಕೆ ಏನು ಮಾಡೋದು ಅಂತಂತ ರೈಸ್ ಆರ್ಡರ್ ಮಾಡೋಣ ಅಂತಂತ ನಾನು ಅಂದ್ಕೊಂಡೆ. ಯಾವ ರೈಸ್ ಬೇಕು, ಅವ್ನು ನಾನ್ ವೆಜ್ ತಿಂತಿತ್ತಿಲ್ಲ. ಅದರಿಂದ ವೆಜ್ಜು ರೆಸ್ಟೋರೆಂಟ್ಗೆ ಹೋಗಿದ್ದು ನಾನು. ವೆಜ್ಜು ಅಂತಂದರೆ ಅಲ್ಲಿ ಮಶ್ರೂಮ್ ಫ್ರೈಡ್ ರೈಸ್ ಇತ್ತು. ಮಶ್ರೂಮ್ ಫ್ರೈಡ್ ರೈಸ್ನ ಆರ್ಡರ್ ಮಾಡಿದೆ. ಆ ಕೆಚಪ್ ಇತ್ತು. ಕೆಚಪ್ ಹಾಕ್ಬಿಟ್ಟು ಅವನಿಗೆ ಕೆಚಪ್ ಹಾಕೊಂಡು ತಿಂತಿದ್ದಂಗೆ ತಟ್ಟೆ ಖಾಲಿ ಆಯ್ತಿದಂಗೆ ಹ್ಯಾಂಡ್ ವಾಶ್ ಮಾಡೋಕೆ ಬೇಕಿತ್ತು. ಹ್ಯಾಂಡ್ ವಾಶ್ ಮಾಡೋಕ್ಕೆ ಹೋದೆ. ಹ್ಯಾಂಡ್ ವಾಶ್ ಮಾಡ್ತಿದ್ದಂಗೆ ನೀರು ಬರ್ತಿರ್ಲಿಲ್ಲ, ಸ್ವಲ್ಪ ಬರಲಿಲ್ಲ. ಆಮೇಲೆ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ನಾನು ನನ್ನ ಮತ್ತೆ ಒಂದು ಫೋಟೋ ಇರಲಿ ಅಂದ್ಬಿಟ್ಟು ಫೋಟೋ